ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲ್ಲೂಕಿನ ಬುದಿಹಾಳ ಗ್ರಾಮದಲ್ಲಿ ಗಂಭೀರ ಆರೋಪಗಳು ಕೇಳಿಬಂದಿವೆ. ನೀತಿನ ದೇಸಾಯಿ ಎಂಬವರು ಕಳ್ಳತನ ಮಾಡಿದ ಕಬ್ಬು ಕಟಾವು ಗಾಡಿ ಹಾಗೂ ಟ್ರಾಕ್ಟರ್ ಅನ್ನು ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಮಾರಾಟ ಮಾಡಿದ್ದಾರೆ ಎಂದು ಕೇರೂರ ನಿವಾಸಿ ಭೀಮು ಭೈರು ಹಿಂಗ್ಲಾಜೆ ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲ್ಲೂಕಿನ ಬುದಿಹಾಳ ಗ್ರಾಮದಲ್ಲಿರುವ ನೀತಿನ ದೇಸಾಯಿ ಅವರ ಮನೆಯ ಮುಂದೆ ಮಾಧ್ಯಮದವರಿಗೆ ಭೀಮು ಹಿಂಗ್ಲಾಜೆ ಈ ಕುರಿತು ಹೇಳಿಕೆ ನೀಡಿದ್ದಾರೆ. ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ ಕಬ್ಬು ಕಟಾವು ಗಾಡಿ ಹಾಗೂ ಟ್ರಾಕ್ಟರ್ಗೆ ಯಾವುದೇ ದಾಖಲೆಗಳನ್ನು ಜೋಡಿಸದೆ ನೀತಿನ ದೇಸಾಯಿ ಮಾರಾಟ ಮಾಡಿದ್ದಾರೆ ಎನ್ನಲಾಗಿದೆ. ಕಬ್ಬು ಕಟಾವು ಗಾಡಿಯ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಕಳೆದ 2 ವರ್ಷಗಳಿಂದ ದಾಖಲೆಗಳ ವಿಚಾರದಲ್ಲಿ ನೀತಿನ ದೇಸಾಯಿ ಸತಾಯಿಸುತ್ತಿದ್ದು, ಈ ನಡುವೆ ಭೀಮು ಹಿಂಗ್ಲಾಜೆಗೆ ಬ್ಯಾಂಕ್ ಸಾಲದ ಒತ್ತಡ ಹೆಚ್ಚಾಗಿದೆ. ಇದರಿಂದ ಬೇಸತ್ತ ಭೀಮು ಹಿಂಗ್ಲಾಜೆ ಅವರು ತಮ್ಮ ಪತ್ನಿ ಹಾಗೂ ಮಕ್ಕಳೊಂದಿಗೆ ನೀತಿನ ದೇಸಾಯಿ ಮನೆಯ ಮುಂದೆ ಧರಣಿ ನಡೆಸಿದ್ದಾರೆ. ಆದರೂ ನೀತಿನ ದೇಸಾಯಿ ಯಾವುದೇ ಸ್ಪಂದನೆ ನೀಡದೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಎಂದು ಹೇಳುತ್ತಾ ತಪ್ಪಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಫೋನ್ ಮಾಡಿದಾಗ ನಾನು ತಮಿಳುನಾಡುದಲ್ಲಿ ಇದ್ದೇನೆ ಎಂದು ಹೇಳಿ ಸಂಪರ್ಕ ಕಡಿತಗೊಳಿಸುತ್ತಿದ್ದರು ಎಂದು ಭೀಮು ಹಿಂಗ್ಲಾಜೆ ಅಳಲು ತೋಡಿಕೊಂಡಿದ್ದಾರೆ. ಇನ್ನೂ ಕಬ್ಬು ಕಟಾವು ಗಾಡಿ ಹಾಗೂ ಟ್ರಾಕ್ಟರ್ ಎರಡರ ಮೇಲೂ ಪ್ರಕರಣಗಳಿರುವುದರಿಂದ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಕಬ್ಬು ಕಟಾವು ಗಾಡಿಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ. ಈ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಭೀಮು ಹಿಂಗ್ಲಾಜೆ ಅವರ ಮನೆ ಮುಂದೆ ಗಾಡಿ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದ್ದಾರೆ. ಬಳಿಕ ಅಂಕಲಿ ಪೊಲೀಸರ ಸಹಕಾರದೊಂದಿಗೆ ಪಂಚನಾಮೆ ನಡೆಸಿ ಪರಿಶೀಲನೆ ನಂತರ ಕಬ್ಬು ಕಟಾವು ಗಾಡಿಯನ್ನು ಮಹಾರಾಷ್ಟ್ರ ಪೊಲೀಸರಿಗೆ ಒಪ್ಪಿಸಲಾಗಿದೆ ಎಂದು ಭೀಮು ಹಿಂಗ್ಲಾಜೆ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಇದರಲ್ಲಿ ಯಾರದು ತಪ್ಪು ಯಾರದು ಸರಿ ಎಂದು ಪೊಲೀಸ್ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ನಾ ಭೀಮು ಹಿಂಗ್ಲಾಜೆ ಅಂತ ಕೇರೂರು ಅರಬ್ಯಾ ನೋಡಿರಿ. ನಾವು ಕಬ್ಬು ಕಡೆ ಹಾರ್ವೆಸ್ಟರ್ ಮಷೀನ್ ತೊಗೊಂಡಿವ್ರಿ. ಸೆಕೆಂಡ್ ಹ್ಯಾಂಡ್ 2.5 ವರ್ಷ ಆಯ್ತು ಮಷೀನ್ ತೊಗೊಂಡಿವ್ರಿ. ನಿತಿನ್ ದೇಸಾಯಿ ಕಡೆ ಬೋದ್ಯಾಳ್ದಾಗ ರೀ. ಮಷೀನ್ ಏನು ಮಾಡಿದಾರಿ, ಇವ ಶ್ರೀರಾಮ್ಪುರದಿಂದ ಮಷೀನ್ ತಂದಾರಿ, ಕಾರ್ಖಾನಿಂದ ರೀ. ಆ ಮಷೀನ್ ಚೋರಿ ಆಗೈತಿ ಅಂತ ಕಂಪ್ಲೇಂಟ್ ಆಗೈತಿ. 4 ವರ್ಷದಿಂದ ಕೋರ್ಟ್ ಮೆಟ್ರ್ ಐತಿ. ಆ ಮಷೀನ್ ತಂದು ನನಗೆ ಮಾರಿ ಆ ಮಷೀನ್ಗೆ ನಂಗೆ ಮನೆ ಮುಂದೆ ತಂದು ಹಚ್ಚಿದ ಮ್ಯಾಗ ನಾನು ಚಿಕ್ಕುಡಿ ಕೆನರಾ ಬ್ಯಾಂಕಿಂದ ಮತ್ತು ನನ್ನದಿ ಫ್ಯಾಕ್ಟ್ರಿ ಅರ್ಬನ್ ಬ್ಯಾಂಕ್ ಅಂಕಲಿ ಲಕ್ಷ್ಮೀ ಬ್ಯಾಂಕ್ದಿಂದ ಇವನಿಗೆ 35 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೇನೆ. ಟ್ರಾನ್ಸ್ಫರ್ ಮಾಡಿದ 2.5 ವರ್ಷ ಆಯಿತು. ಪೇಪರ್ ಸಂಬಂಧ ಅವ್ರ ಮನೆಗೆ ಎಡ್ತಾಕಾಕತ್ತೇನು. ಬೂದ್ಯಾಳದಿಂದ ನಾನು ನಂದಿ ಫ್ಯಾಕ್ಟ್ರಿ ಸುಮಾರು ಒಂದು 50ರಿಂದ 100 ದಮ್ಮ ಇವ್ರ ಮನೆಗೆ ಬಂದ್ರು ಅವ್ರು ನನಗೆ ಪೇಪರ್ ಕೊಡತ್ತಿಲ್ಲ. ಕೊಡ್ತೇನಲ್ಲ ಅಂತ ಫೋನ್ ಅಟೆಂಡ್ ಮಾಡಂಗಿಲ್ಲ, ಪೇಪರ್ ಕೊಡಂಗಿಲ್ಲ. ಇಸ್ಲಾಂಪುರದಿಂದ ಪೊಲೀಸರು ಹಾಗೂ ಕೋರ್ಟ್ ಮ್ಯಾಟ್ರ್ ಇರೋದ್ರಿಂದ ಬಂದ ನನ್ನ ಮಷೀನ್ ಹಾರ್ವೆಸ್ಟರ್ ಮಷೀನ್ ಎಬ್ಸ್ಕೊಂಡ ಟ್ರ್ಯಾಕ್ದಾಗ ಎಬ್ಸ್ಕೊಂಡು ಲೋಡಿಂಗ್ ಮಾಡ್ಕೊಂಡು ಹೋದ್ರು. ಅಂಕಲಿ ಪೊಲೀಸ್ ಸ್ಟೇಷನ್ಗೆ ವರದಿ ಮಾಡಿದ್ರು, ಇದು ತುಡುಗದ ಮಷೀನ್ ಐತೆ ಅಂತ. ಮಹಾರಾಷ್ಟ್ರ ಪೇಪರ್ದಾಗ ನನ್ನ ಹೆಸರು ಕೊಟ್ಟಿದ್ದಾರೆ. ಎಷ್ಟು ದಿನ ಐತ್ರಿ ಇದು ಮಷೀನ್ ಹೋದ 1 ತಿಂಗಳು ಆತ್ರಿ. ಅರಬ್ಯಾ ನೋಡಿಯಲ್ಲಿ ಭೀಮು ಭೈರು ಹಿಂಗ್ಲಾಜೆ ಅವ್ರ ಮನೆ ಮುಂದೆ ನಮ್ಮದು ತುಡುಗಾದ ಮಷೀನ್ ಸಿಕ್ಕಿತ್ತು ಅಂತೇಳಿ ನನ್ನ ಮಹಾರಾಷ್ಟ್ರ ಪೇಪರ್ದಾಗ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಬಂದೈತಿ. ಇವಂಗೆ ಬಾ ಅದು ಏನು ಕೇಸ್ ಐತಿ, ನನಗೆ ಮಷೀನ್ ಕೊಟ್ಟಿದ್ದಿ, ನೀನೇ ತಂದು ನೀನೇ ವ್ಯವಹಾರ ಮಾಡಿದೆ, ನಾನು ರೊಕ್ಕ ತೊಗೊಂಡು ಇವ್ಗೆ ಏನು ಗರ್ಜಿಲ್ಲ, ಬರಾಕ್ತಾ ಇರಲ್ಲ, ಏನಿಲ್ಲ. ನಮ್ಗೆ ಬ್ಯಾಂಕ್ದಿಂದ ಸಾಲಗಾರ ನಾವು ಕೈ ಕಡ್ನ ರೊಕ್ಕ ತೊಗೊಂಡು ಬಂದೆವು. ಮನೆ ಮುಂದೆ ರೊಕ್ಕಿಗಾಗಿ ನಮ್ಮ ಮನೆ ಮುಂದೆ ಎಲ್ಲರೂ ಬಂದು ಕೂದಾರ. ಆದರೂ ಇವ್ನ ಮನೆ ಮುಂದೆ ನಾವು ದಿನ ಬರೋದ ಹೋಗೋದ. ಇವ ನಮ್ಗೆ ಧಮ್ಕಿ ಕೊಡಾಕದ, ಔಷಧಿ ಕುಡಿಯೋರ್ದ ನಮ್ಮ ಮನೆ ಮುಂದೆ ಕುಡೀರಿ, ಸಾಯವ್ರದ್ದು ನಮ್ಮ ಮನೆ ಮುಂದೆ ಸಾಯಿರಿ, ಹಿಂಗೆ ಧಮ್ಕಿ ಕೊಡಾಕದ. ನಾವೇನೈತಿ ನಾವು ಔಷಧಿ ಕುಡಿತೇವೆ. ನನ್ನ ಮಕ್ಕಳ 3 ಮಕ್ಕಳ ಹುಡುಗಿಯರನ್ನ ತೊಗೊಂಡು ಬಂದೆವು. ಇವ್ರ ಮನೆ ಮುಂದೆ ನಾವು ಔಷಧಿ ಕುಡಿತೇವೆ. ನನಗೆ ಏನು ಪೊಲೀಸ್ ಅದನ್ನು ಮಾಡಲಿ ಬಿಟ್ಟರೆ ಬಿಡಲಿ, ನಾ ಕೈಯಿಂದ ಅಡ್ಜಸ್ಟ್ ಮಾಡಿದೆನು. ಇಂಥವ್ನ ಸಂಗಟ ವ್ಯವಹಾರ ಮಾಡಿದೆನು. ನನ್ನ 3 ಮಕ್ಕಳ ಇವ್ನು ಮನೆ ಮುಂದೆ ಔಷಧಿ ಕುಡಿಯೋಕೆ ನಾವು ಇವತ್ತು ಬಂದೆವು. ಇವತ್ತು ನಮ್ಮ ರೊಕ್ಕ ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಔಷಧಿ ಇವತ್ತು ಕುಡಿಬೇಕಂತ ನಮ್ಮ ಇದನ್ನೈತಿ. ಮತ್ತು ಟ್ಯಾಕ್ಟ್ರ್ ಒಂದು ಕಡೆ ತೊಗೊಂಡ 2 ಟ್ಯಾಕ್ಟ್ರ್ ಬಂದವು ಅದ್ರ ಸಂಗಾಟ. ಅವು ಇಸ್ಲಾಂಪುರ್ ಪೊಲಿಟಿಷನ್ದಾಗ ಅದ್ರ ಮ್ಯಾಗೂ ಕೇಸ್ ಇತ್ತು, ಚೋರಿ ಕೇಸ್ ಅದು. ಅವರು ಬಂದು ಟ್ಯಾಕ್ಟ್ರ್ ಒಯ್ಯವ್ರದಾರ. ಅದು ನನ್ನ ಕಡೆ ರಿಪೋರ್ಟ್ ಐತಿ. ಪಂಚನಾಮದ ರಿಪೋರ್ಟ್ ಐತಿ. ಎಲ್ಲ ರಿಪೋರ್ಟ್ ನನ್ನ ಕಡೆ ಐತಿ. ಆದ್ರೂ ಹಿಂಗೆ ಯಾವುದೂ ಆದಿಲ್ಲ. ಮನೆಗೆ ಬಾ ಧಮ್ಕಿ ಕೊಡ್ತಾರಿ, ಕತ್ತರಿಸ್ತೇನು, ಕಡಿತೇನು, ಬಡಿತೇನೆ ಅಂತ ಇವ್ ಹೋಗಿ ತಮಿಳ್ನಾಡ್ದಾಗ ಖುದ್ದ. ಇವನ್ ಸಂಗಾಟ ಪಿಂಟು ಹಿರವೆ ಅಂತೇಳಿ ನಡಕಿನ ಮನುಷ್ಯ ಅದ. ಇವನ್ ಚಮಚ ಅದ. ಇವ ಜತ್ರಾಟದವ್ ಪಿಂಟು ಹಿರೇನೆ ಮೇನ್ ಕಾರ್ಬೋತ್. ಇವ ಕುರಿ ಪಾರ್ಟ್ನರ್ದಾಗ 12 ಲಕ್ಷಕ್ಕೆ ಮಷೀನ್ ತೊಗೊಂಡಾರು, 8 ಲಕ್ಷಕ್ಕೆ ಟಿಪ್ಲರ್ ತೊಗೊಂಡಾರು. ಅವು 2 ತಂದು ನನಗೆ 35 ಲಕ್ಷಕ್ಕೆ ಹಾಕಿದಾರೆ. ಸುಮಾರು 20-30 ಮಂದಿ ಈದಲ್ಲ ಅಪಡ ಮಾಡ್ಕೊತ ಬಂದವ್ರು. ಇವ್ರ ಸಂಬಂಧ 4 ಮಂದಿ ಸತ್ತು ಹೋದ್ರು. ಇವ್ರಿಗೆ ಏನು ಕಾಸಿಲ್ಲ, ಸಾಯೋರು ಸಾಯಿ ಅಂತಾರೆ. ಇವ್ರದ್ದು ವಸೀಲಿ ಐತಿ, ಇವ್ರದ್ದು ಒಂದು ನಮೂನಿ. ಯಾರು ಸತ್ತರೆ ನಮಗೇನ ನಂದು ಬೇಕಾರೆ ಪೂರ್ಪಿ ಐತಿ ಇವ್ರಿಗೆ ಕೊಟ್ಟೇನ ಅಂತೇಳಿ. ಇವ್ ಬೇಕಾರೆ ಮಷೀನ್ ಆ ಪಾರ್ಟಿಸಿನ ಮಷೀನ್ ತಂದು ನನಗೆ ಕೊಟ್ಟಿದ್ದ. ನಿತಿನ್ ಶಂಕರ್ ದೇಸಾಯಿ ಬೂದ್ಯಾಳ್. ತುಡುಗ್ ಮಾಡಿದ ಮಷೀನ್ ನನಗೆ ತಂದು ಮಾರಿದ. ಈ ಮಷೀನ್ ವ್ಯಾಪಾರ ಆದ್ಮ್ಯಾಗ ಕೋರ್ಟ್ ಮ್ಯಾಟ್ರಾಗ 4 ವರ್ಷ ಆತೈತಿ. ನಾ ಮಷೀನ್ ಪೇಪರ್ ಒರಿಜಿನಲ್ ಕೊಟ್ಟಿದ್ದ. ಆ ಪೇಪರ್ನ RTO ಆಫೀಸ್ಗೆ ಹೋದ್ರೆ ಅದ್ರ ಮ್ಯಾಗ ಕೇಸ್ ಐತಿ. ನನ್ನ ಹೆಸರಲ್ಲಿ ಆಗಿಲ್ಲ. ಮೊದಲು ಚೆಕ್ ಮಾಡಲಿಲ್ಲ. ನಾ ವಿಶ್ವಾಸಲ್ಲಿ ತಂದು ಕೊಟ್ಟಿದ್ದ.
ನಮಗೆ ಅವ್ರಿಗೆ ದೋಸ್ತಿ ಇತ್ತು, ವಿಶ್ವಾಸಲಿ ತಂದು ಕೊಟ್ಟ. ಅದೇ ವಿಶ್ವಾಸಲೇ ನಾವು ಮನೆಗೆ ತೊಗೊಂಡಿವ್ರು. 19,50,000 ರೂಪಾಯಿ ಕೆನರಾ ಬ್ಯಾಂಕಿಂದ ಹಾಕಿದೆ ನಾ ದುಡ್ಡು. ಅಲ್ಲಿಂದ ಮುಂದೆ 3 ತಿಂಗಳು ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಬಂದರು. ನೆಸಕಿನಾಗ 6 ಗಂಟೆಗೆ ಮನೆಗೆ ಬಂದ್ರು ಗಾಡಿ. ಈಗ ಅವ್ರು ಏನಕದರ್ಕಿ ನಿಮ್ಗೆ ನಾವೆಲ್ಲ ಇದು ಕೊಟ್ಟಿದ್ದು ಟಿಒ ಫಾರ್ಮ್ ಮೇಲೆ ಸಹಿ ಮಾಡಿ ಕೊಟ್ಟಿದ್ದು, ನೀವು ಹೆಸರು ಮೇಲೆ ಮಾಡ್ಕೊಂಡು ಹೆಸರು ಮ್ಯಾಗ ಮಾಡ್ಕೋಕ್ ನೋಡ್ರಿ. ಸಾಂಗ್ಲಿ ಆರ್ಟಿಫ್ಸ್ ಹೋಗಿದ್ದೆವು, ತಾರೀಖ್ ಐತಿ ಫಾರ್ಮ್ ತುಂಬಿದೆವು. ಸಾಂಗ್ಲಿ ಆರ್ಟಿಫ್ಸ್ ಆಗುಲ್ ಪೈತ್ರ ಮ್ಯಾಗ ಕೇಸ್ ಐತೆ ಹೇಳಿದಾರೆ. ಕೊಲ್ಲಾಪುರ ಆರ್ಟಿಫ್ಸ್ಗೆ ಹೋಗಿದ್ದೆವು, ಅಲ್ಲೂ ಕೇಸ್ ಐತಿ. ಕರ್ನಾಟಕನಕ ಅದು ಮಾಡ್ಕೋಕ್ ನಡೆಯಂಗಿಲ್ಲ. ಇವ್ರು NOC ಕೊಟ್ಟಲೇ ಏನಿಲ್ಲ. ಆ ಪಾರ್ಟಿ ಆಧಾರ್ ಕಾರ್ಡ RC ಕಾರ್ಡ ಕೊಟ್ಟಿದ್ದಾರೆ. ಇದು ಒಂದು ಹಾರ್ವೆಸ್ಟರ್ ಮಷಿನ್ದ ಆಯ್ತು. ಅದ್ರ ಸಂಗಾಟ 2 ಟ್ರ್ಯಾಕ್ಟರ್ ಇರ್ತಾವೆ. ಇವು ತುಡುಗುದನ್ನ ತಂದಾರ. ಇವ್ರು ಫ್ಯಾಕ್ಟ್ರಿಯಾಗ ಹಚ್ಚಿದ್ರು, ರೊಕ್ಕ ಕೊಟ್ಟು 2 ನಂಬರ್ ತಂದು ಕೊಟ್ಟಿದ್ದಾರೆ. ಈಗ ಅವ್ರು ನನ್ನ ಮ್ಯಾಗ ಚೋರಿ ಕೇಸ ನನ್ನ ಮ್ಯಾಗ ಹಾಕಿಲ್ಲ, ತುಡುಗಾಗಿದಾವ ಅಂತ ಹಾಕಿದಾರ. ಅದು ನಾವು ಆರ್ಟಿಫಿಷಿಯಲ್ ರಿಪೋರ್ಟ್ ತೆಗೆದೇವು. ಅವು ಸಕಟ್ ನಮ್ಮ ಕಡೆನೇ ಅದಾವು. ಅವ್ರು ಅವು ಹಿಂದಿಲ್ ನಾಳೆ ಒಯ್ಯವ್ರು. ಖರೆ ಎಲ್ಲ ತಂದು ನೀವು ಕೊಟ್ಟದ ಪ್ರೂಫ್ ಸಕಟ್ ನಮ್ಮಲ್ಲೇ ಐತಿ. ಹಾಂ, ಈಗ ನಮ್ಮ 35 ಲಕ್ಷ ರೂಪಾಯಿ ಹೊಳ್ಳಿ ಕೊಡಬೇಕು. ಅವನ ಸಾಮಾನು ಅವ್ನು ತಗೋಬೇಕು. ಅವ್ನ ಕೇಸ ಅವ್ದು ಏನೋ ನಮಗೆ ಸಂಬಂಧ ಇಲ್ಲ. ನಾವು ದುಡ್ಡು ಕೊಟ್ಟಿದ್ದೆವು, ಮಷಿನ್ ನಮ್ಗೆ ಬಗಲಾಗ ತಂದು ಇವ ಬಿಟ್ಟಿದ. ನಾವು ಯಾವುದೂ ಸಾಮಾನು ವಸ್ತು ಇವ್ರ ಮನೆಗೆ ಬಂದಿಲ್ಲ, ಯಾವಾರ್ಗೂ ಬಂದಿಲ್ಲ. ನಮ್ಮ ಮನೆಗೆ ಇವ ಬಂದ. ಪೊಲೀಸಿಗೆ ಬಂದಾಗ ಫೋನ್ ಹಚ್ಚಿದ್ದು ರೀ. ಲೊಕೇಶನ್ ತೆಗೆದು ತಮಿಳ್ನಾಡ್ದಾಗಿದ್ದ. ಅವ್ನು ಬರೋ ಸಂಬಂಧ ಪೊಲೀಸರು 3 ದಿನ ನಮ್ಮ ಮನ್ಯಾಗ ಮಲ್ಕೊಂಡ್ರು. ಅಂಕ್ಲಿ ಪೊಲಿಟಿಷನ್ಗೆ ಹೋದ್ರು, ಪಂಚನಾಮ ಮಾಡ್ರಿ ಗಾಡಿ. ಇವ್ ಬರಲಿಲ್ಲ ಅಲ್ಲಿ. ಹಾಂ, ನಂದ ನಾನು ನೋಡ್ಕೋತೇನು, ಮಷಿನ್ ತಂದು ಕೊಡ್ತೇನೆ ಅಂತ ಹೇಳ್ತಾ ಬಾಯಿ ಮತ್ಲೆ. ಹಾಂ, ಇಲ್ಲಿ ಇವ್ದು ಅಲ್ಲೂ ಲಪಡ ಐತಿ. ಇವ್ದು ಅಲ್ಲಿ ಹೋದ್ರೆ ಅವ್ರು ಬಿಡಂಗಿಲ್ಲ. ಆದ್ರೆ ನನ್ನ ರೊಕ್ಕ ಇವ್ನ ಕಡೆ ವಸೂಲಿ ಆಗಾಗ್ಯಾದ. ನನಗೇನಾಗಿದೆ, ಎಲ್ಲ ಕೈ ಕಡ್ನ ಸಾಲ ಮಾಡಿದೆ. ನಮ್ಗೆ ಒಂದು ಉರುಳು ಹಾಕೋಬೇಕು, ಅಲ್ಕ ಒಂದು ಔಷಧಿ ಕುಡಿಬೇಕು. ನಾವೇನು ಔಷಧಿ ಕುಡಿಯವ್ರ ಇವ್ನ ಮನೆ ಮುಂದೆ ಕುಡಿಯವ್ರು. ಹಾಂ, ನಾವು ಕಾಗದ ಪತ್ರ ಮತ್ತು ಮಷಿನ್ ಸಲ ಬಂದೇವ್ರಿ. ಈಗ ಒಂದು ಬಂದಿದ್ದು ರೀ ಹುಡುಗರ. ನಾವು ಅವ್ರು ಒಟ್ಟ ದಾದ ತೊಗೊಕತ್ತಿಲ್ರಿ. ಈಗ ತಿಂಗಳ ಬರಾದಿವ್ರಿ. ವಾರದಾಗ ಒಮ್ಮೆ 2 ಸಲ ಹಿಂಗೆ ಬಂದು ಹೊಂಟಿದೀವ್ರಿ. ಎಲ್ಲಿ ಏನಿಲ್ಲ, ಗಪ್ಪ ಕುಂತಾರಿ. ಮತ್ತೆ 4 ದಿನ ಬಿಟ್ಟು ಕೊಡ್ತೇನೆ ಅಂತಾರು, 1 ವಾರ ಬಿಟ್ಟು ಕೊಡ್ತೇನೆ ಅಂತಾರು. ಮತ್ತೆ ಗಪ್ಪ ಅಂತಾರ. ಇದನ್ನ ಮಾಡದಾರಿ ಅವ್ರು. ಒಟ್ಟ ಅವ್ರ ಬಾಯಲ್ಲಿ ಇನ್ನದು ಏನು ಶಬ್ದ ಬಂದಿಲ್ರಿ. ಕೊಡ್ತೇನು ಅನ್ನತಿಲ್ಲ, ಕೊಡಾಕು ತಯಾರಿಲ್ಲ. ರಾತ್ರಿ 1 ಗಂಟೆ ತನಕ ಕುಂಡಾತೇವ್ರಿ. ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 1 ಗಂಟೆ ತನಕ ಕುಂಡಾದೇವ್ರಿ. ಹುಡುಗರು ಊಟ ಇಲ್ಲ, ಏನಿಲ್ಲ. ಹಂಗ ಕೂತ್ರ ಬಿ ಅವ್ರ ಏನ್ ಮನ್ಯಾಗ ಒಳಗ್ ಬಿ ಕರಿಯತ್ತಿಲ್ಲ. ಯಾತ್ರ ಸಲ ಬಂದಿರಿ ಅಂತ ಬಿ ಕೇಳತ್ತಿಲ್ಲ. ಈಗ ಅವ್ನು ವಿಷ ತಗೊಂಡ್ ಸಾಯನಕದ, ನಾ ಸಾಯತೇನ್ರಿ. ಅವ್ರದೊಂದಾಗ್ಲಿ ನಮ್ದೊಂದಾಗ್ಲಿ. 35 ಲಕ್ಷ ರೂಪಾಯಿ ಕೊಡೋದ್ರಿ. ಅವ್ ಬ್ಯಾಂಕ್ದಾಗ ತೆಗ್ದಾರಿ. ಅದಕ್ಕೆ ರೀ ಅಲ್ಲಿ ನಮ್ಮ ಮನೆ ಮುಂದೆ ಬಡ್ಡಿ ಇವರೆಲ್ಲ ಸಾಲಗಾರ ಬಂದು ಕೊಂಡಾತಾರಿ. ನಿಮ್ಮ ಹೆಸರೇನ್ರಿ? ಅಮೃತ ಇಂಗ್ಲಜೆ.